ಎಸ್ ವೀಕ್ಷಕರೇ, ಇವತ್ತು ನಾವು ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮದಲ್ಲಿದ್ದೇವೆ. ಇದೇ ಸ್ಥಳಕ್ಕೆ ನಾನು ಹಿಂದೆ ಅಂದರೆ 2024ರಲ್ಲಿ ಜುಲೈ ತಿಂಗಳಲ್ಲಿ ಈ ಸ್ಥಳಕ್ಕೆ ಬಂದಿದ್ದೆ. ಅಂದರೆ ಇಲ್ಲಿ ಬಂದು ಒಂದು ಸ್ಟೋರಿ ಮಾಡಿದೆ. ಏನು ಅಂತ ಹೇಳಿದರೆ, ಈ ಪರಿಸರದಲ್ಲಿ ಓರ್ವ ಮಹಿಳೆ ಒಬ್ಬಂಟಿಯಾಗಿ ಭಾಳಷ್ಟು ಕಷ್ಟದ ಜೀವನವನ್ನು ನಡೆಸ್ಕೊಂಡಿದ್ಲು. ಸೊ ಅವರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೆ. ಆ ಸ್ಟೋರಿ ತಾವೆಲ್ಲರೂ ನೋಡಿರ್ಬೋದು. ಲಕ್ಷಾನುಗಟ್ಟಲೆ, ಸುಮಾರು 3 ಲಕ್ಷಕ್ಕೂ ಮಿಕ್ಕಿ ಆ ಸ್ಟೋರಿ ವೀಕ್ಷಣೆ ಆಗಿದೆ. ಸೊ ಆ ಸ್ಟೋರಿಯನ್ನು ನೋಡಿ ಕೇವಲ 10-15 ದಿವಸದ ಒಳಗೆ ಸ್ಪಂದಿಸಿದಂಥ ಏನು ಪುತ್ತೂರಿನ ದೀಪಾಶ್ರೀ ಪುನರ್ವಸತಿ ಕೇಂದ್ರ ಅನ್ನುವಂಥ ಒಂದು ಆಶ್ರಮ ಇದೆ. ಆ ಆಶ್ರಮದವರು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ನಂತರದ ಬೆಳವಣಿಗೆ ಏನಾಯಿತು ಅಂತ ಹೇಳುವಂಥದ್ದನ್ನು ಮತ್ತೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ. ಇವತ್ತು ಅದೇ ಸ್ಥಳಕ್ಕೆ ನಾನು ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ, ಇಲ್ಲಿ ಏನು ಆಗ್ತಾಯಿದೆ, ಮತ್ತು ಆ ಮಹಿಳೆಯ ಪರಿಸ್ಥಿತಿ ಏನಾಗಿದೆ, ಇವೆಲ್ಲವನ್ನು ಕೂಡ ನಿಮಗೆ ಚಿತ್ರಣದ ಮೂಲಕ ತೋರಿಸ್ತೀವಿ. ಮತ್ತು ಅವರಿಗೆ ಆಶ್ರಯ ಕೊಟ್ಟಂಥ ಏನು ಆ ದೀಪಾಶ್ರೀ ಅನ್ನುವಂಥ ಪುನರ್ವಸತಿ ಕೇಂದ್ರದವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಬನ್ನಿ, ಇವತ್ತು ನಾವು ಆ ಮಹಿಳೆ ಆವತ್ತಿದ್ದ ಮನೆಗೆ ನಾವು ಹೋಗಿದ್ದೆವು. ಆ ಸಂದರ್ಭದಲ್ಲಿ ಆ ಮನೆ ಹೇಗಿತ್ತು, ಇವತ್ತು ಆ ಮನೆಯ ಪರಿಸ್ಥಿತಿ ಏನಿದೆ, ಆ ಮಹಿಳೆಯ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಎಲ್ಲವನ್ನು ಕೂಡ ನಿಮಗೆ ಸಾಕ್ಷಿ ಸಮೇತವಾಗಿ ಚಿತ್ರಣದ ಮೂಲಕ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಕೌಶಿಕ್, ನಾವು ಇದೀಗ ತೇಜಾವತಿಯವರ ಮನೆಗೆ ಹೋಗೋಣ. ಆ ಮನೆ ಹೇಗಿದೆ ಮತ್ತು ಅಲ್ಲಿ ಏನು ನಡೀತಿದೆ ಎಲ್ಲವನ್ನು ಕೂಡ ತೋರಿಸ್ತೀನಿ. ಬಂದು ನೋಡ್ಕೊಂಡು ಬರೋಣ. ಎಸ್, ಈಗಾಗಲೇ ಇಲ್ಲಿ ಭಾಳಷ್ಟು ಮಂದಿ ವೆಹಿಕಲ್ ಬಂದು ನಿಂತ್ಕೊಂಡಿದೆ. ಸೊ ಹಾಗೆ ಕೆಲವೊಂದು ಸಾಮಗ್ರಿಗಳು ಕೂಡ ಇಲ್ಲಿ ಬಂದಿವೆ. ಸೊ ಇದೆಲ್ಲ ಯಾಕಾಗಿ ಬಂದಿದೆ, ಮತ್ತು ಬನ್ನಿ ಈಗ ನಾವು ಹೋಗ್ತಿರುವಂಥದ್ದು ಕೂಡ ಅವರ ಮನೆಗೆ ಹೋಗುವಂಥ ದಾರಿ. ಸೊ ಅದನ್ನು ನಾವು ನೋಡ್ಕೊಂಡು ಬರೋಣ. ಈಗ ಅವರ ಮನೆಗೆ ಹೋಗೋಣ. ಮನೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮದ ಆಯೋಜನೆ ಆಗಿದೆ ಅಥವಾ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮನೆಗಳಿಗೆ ಬೇಕಾದಂಥ ಸಾಮಗ್ರಿಗಳು ಇವತ್ತೇನು ಪುತ್ತೂರಿಂದ ಬಂದಿರತಕ್ಕಂಥ, ನಾನು ಆಗಲೇ ಹೇಳಿದೆ ಅಲ್ವಾ, ಏನು ತೇಜಾವತಿಯವರಿಗೆ ಆಶ್ರಯವನ್ನು ಕೊಟ್ಟು ತೇಜಾವತಿಯವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ತೇಜಾವತಿಯವರ ಮನೆಗೆ ಹೋಗುವಂಥ ದಾರಿ. ಸೊ ಭಾಳಷ್ಟು ಕಾಡಿನ ಪ್ರದೇಶ, ನೀವು ನೋಡಿರ್ಬೋದು. ಕರ್ನಾಟಕದ ಸ್ಥಳೀಯರಾದಂಥ ದೇವಿಪ್ರಸಾದ್ ಮತ್ತು ಅವರ ಎಲ್ಲ ಮಿತ್ರರು ಕೂಡ ಸಿಕ್ಕಿದ್ದಾರೆ ಇಲ್ಲಿ. ಸೊ ಈಗಾಗಲೇ ನಾವು ಅವರ ಮನೆಗೆ, ತೇಜಾವತಿಯವರ ಮನೆಗೆ ಹೋಗ್ತಾ ಇದ್ದೀವಿ. ಭಾಳಷ್ಟು ಇಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಖಂಡಿತವಾಗಿ ಮಾಹಿತಿ ಇಲ್ಲ. ಎಲ್ಲವನ್ನು ಕೂಡ ಹೋದ ನಂತರ ನಾವು ನೋಡಬೇಕಷ್ಟೇ. ಒಟ್ಟು ನಾವು ಉಮೇಶನ್ನ ಇವರ ಜೊತೆಯಲ್ಲಿ ಬಂದಿದ್ದೀವಿ. ಸೊ ನೋಡ್ಕೊಂಡು ಬರೋಣ. ಕಾಡಿನ ಮಧ್ಯೆ ಒಬ್ಬಂಟಿ ಮಹಿಳೆ ತನ್ನ ಮುದ್ದು ಸಾಕು ನಾಯಿ ಚಾರ್ಲಿಯೊಂದಿಗೆ ಜೀವನ ಮಾಡುತ್ತಿದ್ದಂಥ ಮಹಿಳೆಯ ಬದುಕಿನಲ್ಲಿ ಇವತ್ತು ಅಭೂತಪೂರ್ವವಾದಂಥ ಬದಲಾವಣೆ ಕಂಡಿದೆ. ತಾವು ನೋಡ್ತಾ ಇದ್ರಿ, ಹೊಸ ಮನೆಯಾಗಿದೆ. ಪರಿಸರ ಎಲ್ಲವೂ ಕೂಡ ಸ್ವಚ್ಛವಾಗಿದೆ. ಭಾಳಷ್ಟು ಸುಂದರವಾದ ಪರಿಸರದಲ್ಲಿ ಒಂದು ಸುಂದರವಾದ ಮನೆಯ ನಿರ್ಮಾಣ ಕಾರ್ಯವಾಗಿದೆ. ಮನೆಗೆ ಏನೆಲ್ಲ ಬೇಕು ಆ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಒಂದು ಭಾಳಷ್ಟು ಕಡಿಮೆ ವೆಚ್ಚದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಗಣಪತಿ ಹವನವಾಗಿದೆ. ಪೂಜಾ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಎಸ್, ಪಂಚಕಜ್ಜಾಯ ಪ್ರಸಾದ. ಮನೆ ಗೃಹ ಪ್ರವೇಶ. ಇವತ್ತು ತೇಜಾವತಿಯವರ ಗೃಹ ಪ್ರವೇಶದ ಪ್ರಯುಕ್ತ ಅರ್ಚಕರಿಂದ ಪೂಜಾ ಕಾರ್ಯಕ್ರಮ ಆಗಿದೆ. ಹಾಗೆ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಯಾವ ರೀತಿಯ ವ್ಯವಸ್ಥೆ ಇದೆ. ಈಗಾಗಲೇ ಅತಿಥಿಗಳು ಕೂಡ ನಮ್ಮ ಜೊತೆ ಬಂದಿಲ್ಲಿ ಸೇರಿಕೊಂಡಿದ್ದಾರೆ. 8 ತಿಂಗಳ ಹಿಂದೆ ಬರಬೇಕಾದ್ರೆ, 2024ರಲ್ಲಿ ಬರಬೇಕಾದ್ರೆ ಈ ಮನೆಯ ಎದುರುಗಡೆ ಹೋಗೋದಕ್ಕೆ ಬಿಡಿ, ಮನೆ ಒಳಗೆ ಹೋಗಲಿಕ್ಕೆ ಕಷ್ಟ ಇತ್ತು. ಅಂಥ ಒಂದು ಸ್ಥಿತಿಯಲ್ಲಿತ್ತು ಈ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ. ಬನ್ನಿ, ಇವತ್ತು ಮನೆಗೆ ಏನು ಸುಂದರವಾದ ಒಂದು ಮನೆಯ ನಿರ್ಮಾಣ ಕಾರ್ಯ ಆಗಿದೆ. ಮನೆ ಒಳಗಡೆ ಹೋಗುವಂಥ ಒಂದು ದೃಶ್ಯದಲ್ಲಿ ನಾವಿದ್ದೇವೆ. ಸೊ ಮನೆ ಒಳಗಡೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡೋಣ. ಸರ್ ನಮಸ್ತೆ. ಈಗಾಗಲೇ ನಮ್ಮ ಜನಜಾಗೃತಿ ವೇದಿಕೆಯವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು, ತೇಜಾವತಿಯವರು ಇಲ್ಲೇ ಇದ್ದಾರೆ. ಹೇಗಿದ್ದೀರಾ? ಹುಷಾರಿದ್ದೀರಲ್ವಾ? ಖುಷಿ ಆಯಿತಾ? ಎಸ್, ಮತ್ತೆ ಮಾತಾಡ್ಸೋಣ. ಗಣಪತಿ ಹವನ ಆಗಿದೆ. ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಎಲ್ಲರೂ ಕೂಡ ಸಾಧನಗಳನ್ನು ಜೋಡಿಸ್ತಾ ಇದ್ದಾರೆ. ಬನ್ನಿ, ಹಾಗೆ ತೇಜಾವತಿಯವರ ಅಂದಿನ ಅಡುಗೆ ಕೋಣೆ ಮತ್ತು ಬಚ್ಚಲು ಮನೆ ಹೇಗಿತ್ತು ಅಂತ ಹೇಳುವಂಥದ್ದನ್ನು ತಮಗೆ ತೋರಿಸ್ತೀವಿ. ಅವತ್ತು ತೋರಿಸ್ತಿದ್ದೀವಿ. ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಒಂದು ಸಹಕಾರದಲ್ಲಿ ಸುಂದರವಾದ ಒಂದು ಸೂರು ನಿರ್ಮಾಣ ಆಗಿದೆ. ಇದು ಶೌಚಾಲಯ, ಹಾಗೆ ವಿದ್ಯುತ್ ಎಲ್ಲವೂ ಕೂಡ ಸಂಪರ್ಕ ಆಗಿದೆ. ಹಾಗೆ ಅಡುಗೆ ಕೋಣೆ ಅವತ್ತು ಬರಬೇಕಾದ್ರೆ, ಇವತ್ತು ವಾಸ್ತು ಪ್ರಕಾರ ಅಡುಗೆ ಕೋಣೆಯನ್ನು ಕೂಡ ನಿರ್ಮಿಸಲಾಗಿದೆ. ಅವತ್ತು ನಾವು ಬರಬೇಕಾದ್ರೆ 2024ರಲ್ಲಿ ಜುಲೈ ತಿಂಗಳಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಬರಬೇಕಾದ್ರೆ ಈ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಮನೆಯ ಒಳಗೆ ಬರಲಿಕ್ಕೆ ನಮಗೆ ಒಂಥರ ಮುಜುಗರ ಆಗ್ತಾಯಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ತೇಜಾವತಿಯವರು ಬದುಕ್ತಾಯಿದ್ರು. ಇವತ್ತು ಒಂದು ಸುಂದರವಾದ ಮನೆಯ ನಿರ್ಮಾಣ ಆಗಿದೆ. ಹಾಗೆ ಅಷ್ಟೇ, ಎಲ್ಲ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಈಗಾಗಲೇ ಒಂದು ದೈನಂದಿನ ಜೀವನಕ್ಕೆ ಬೇಕಾದಂಥ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಕೂಡ ಇಲ್ಲಿ ಜೋಡಿಸಿಡ್ತಾ ಇದ್ದಾರೆ. ಏನೆಲ್ಲ ಒಬ್ಬ ಮನುಷ್ಯನಿಗೆ ಬದುಕಲ್ಲಿ
ಅವಶ್ಯಕವಾದಂಥ ದೈನಂದಿನ ವಸ್ತುಗಳು ಬೇಕು. ಅಂಥ ವಸ್ತುಗಳನ್ನು ಇವತ್ತು ಉದಾರವಾಗಿ ತಂದು ಕೊಡುವ ಮೂಲಕ ಅವರ ಬದುಕಿಗೆ ಒಂದು ಒಳ್ಳೆಯ ಬೆಳಕನ್ನು ಚೆಲ್ಲುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬನ್ನಿ ಮುಂದೆ ಈ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ, ಯೋಜನಾಧಿಕಾರಿಯವರು ಕೂಡ ಇದ್ದಾರೆ ನಮ್ಮ ಜೊತೆ. ಇವತ್ತು ವಾತ್ಸಲ್ಯ ಮನೆ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ. ಪ್ರಾರಂಭದಲ್ಲಿ ನಾವು ಪೂಜ್ಯರನ್ನು, ಪೂಜ್ಯ ದಂಪತಿಯವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು, ಅಭಿನಂದಿಸಬೇಕು. ಮುಖ್ಯವಾಗಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆಗಳನ್ನು, ಅಂದರೆ ಯಾರು ನಿರ್ಗತಿಕರಿದ್ದಾರೋ, ಯಾರಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಮನೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಅಥವಾ ಸೂರು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದಷ್ಟು ನಿರ್ಗತಿಕರನ್ನು ಗುರುತಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಮಾಶಾಸನ ಕೊಡುವಂಥದ್ದು, ತಲಾ 1,000 ರೂಪಾಯಿಯಂತೆ. ಆನಂತರ ಅವರಿಗೆ ಮನೆ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆ. ಸುಮಾರು 1,15,000 ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಮನೆಯನ್ನು ನಿರ್ಮಿಸಿದೆ. ಮತ್ತು ಸುಮಾರು ಒಟ್ಟು 1,43,000 ರೂಪಾಯಿ ಇದಕ್ಕೆ ಖರ್ಚಾಗಿದೆ. ಉಳಿದದನ್ನು ಸ್ಥಳೀಯ ಒಕ್ಕೂಟದವರು, ಸ್ಥಳೀಯ ಗ್ರಾಮಸ್ಥರು ಎಲ್ಲ ಭರಿಸಿ ಭಾಳಷ್ಟು ವ್ಯವಸ್ಥಿತವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಮನೆಯ ವಿಚಾರವನ್ನು ನಾವು ಹೇಳಬೇಕಿದ್ರೆ ಜೂನ್ 23 ಇದೆ 2024 ಜೂನ್ 23ಕ್ಕೆ ನಮಗೊಂದು ಮಾಹಿತಿ ಬಂತು, ಈ ರೀತಿಯ ಒಂದು ಮನೆ ಇದೆ ಅಂತೇಳಿ. ಅದಕ್ಕೆ ನಾವು ಸಂಬಂಧಪಟ್ಟ ಇಲ್ಲಿಯ ಶೌರ್ಯದವರು, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ಮತ್ತು ಇಲ್ಲಿಯ ಬಡ್ಡಡ್ಕ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ಥಳೀಯ ಊರಿನವರೆಲ್ಲ ಸೇರಿ ಆ ಹಳೆ ಮನೆಯನ್ನು ರಿಪೇರಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ಟಾರ್ಪಾಲ್ ಹಾಕಿ ಜಡಿ ಮಳೆಯಲ್ಲಿ ಇಡೀ ಮನೆಯ ಒಳಗಡೆ ನೀರಿತ್ತು. ಮತ್ತು ಹಾವು ಅಥವಾ ಬೇರೆ ಬೇರೆ ಕಾಡಿನ ಕೆಲವು ಸಣ್ಣ ಪುಟ್ಟ ಪ್ರಾಣಿಗಳು ಅದರಲ್ಲಿ ಇದ್ದದನ್ನು ನಾವು ಗಮನಿಸಿ ಅದನ್ನೆಲ್ಲ ಹೊರಗಡೆ ಹಾಕಿ ಅವರಿಗೆ ಒಂದು ಟಾರ್ಪಲನ್ನು ಹಾಕಿ ತಕ್ಕ ಮಟ್ಟಿಗೆ ಆ ಮಳೆಗಾಲದಲ್ಲಿ ಜೀವನ ಮಾಡುವ ಹಾಗೆ ಅದನ್ನು ವ್ಯವಸ್ಥೆ ಮಾಡಿತ್ತು. ಅವತ್ತು ನಾವು ಅದಕ್ಕೆ ಒಂದು ವಾಗ್ದಾನವನ್ನು ಮಾಡಿದ್ದೆವು, ಇದಕ್ಕೊಂದು ವಾತ್ಸಲ್ಯ ಮನೆಯನ್ನು ಕ್ಷೇತ್ರದಿಂದ ಪೂಜ್ಯರ ಅನುಗ್ರಹದಲ್ಲಿ ಅದನ್ನು ಮಾಡ್ತೇವೆ ಅಂಥೇಳಿ. ಅದನ್ನು ಇವತ್ತು ಫಲಪ್ರದ ಆಗಿದೆ. ಅದನ್ನು ಇವತ್ತು ನಾವು ಲೋಕಾರ್ಪಣೆ ಮತ್ತು ಹಸ್ತಾಂತರ ಮಾಡುವಂಥ ಒಂದು ವಿಶೇಷ ಸಂದರ್ಭದಲ್ಲಿದ್ದೇವೆ. ನಿಜವಾಗಿ ಬಹಳ ಸಂತೋಷ ಆಗ್ತಿದೆ. ಭಾಳ ಮುಖ್ಯವಾಗಿ ಅವರನ್ನು ನೋಡಿದರೆ, ಅವರು ಆಗ ಅವರನ್ನು ಮಾತಾಡಿದಾಗ ಅವರಿಗೆ ದುಡ್ಡಿಲ್ಲದೆ, ಅವರಿಗೆ ಊಟಕ್ಕೆ ತಿಂಡಿಗೆ ದುಡ್ಡಿಲ್ಲದೆ ಹಲಸಿನ ಹಣ್ಣಿನ ಬೀಜವನ್ನು ತಿಂದು ಬದುಕಿದಂಥ ದಿನವನ್ನು ಅವರು ನೆನಪಿಸಿಕೊಂಡ್ರು, ಅವರನ್ನು ನಾವು ನೋಡಿದ್ದೆವು. ಆದ್ದರಿಂದ ಅಂಥ ಒಂದು ಮಹಿಳೆಗೆ ನಾವೆಲ್ಲ ಸೇರಿ ಮಾಡಿದಂಥ ಒಂದು ಕೆಲಸಕ್ಕೆ ನಿಜವಾಗಿ ನನಗೆ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಅವರಿಗೆ ನಾವು ನಮ್ಮ ದೀಪಶ್ರೀ ಪುನರ್ವಸತಿ ಕೇಂದ್ರವನ್ನು ನಾವು ನೆನೆಸ್ಕೊಳ್ಬೇಕು. ಶ್ರೀಯುತ ಉಮೇಶ್ ನಾಯಕ್ ಅಂತೇಳಿ ಈ ಪೇಪರಲ್ಲಿ ನಮ್ಮ ಸುದ್ದಿ ಬಿಡುಗಡೆಯ ಅವರು ಪ್ರಕಟ ಮಾಡಿದ ನಂತರ ಅದನ್ನು ತಿಳ್ಕೊಂಡು ಸುಮಾರು ಒಂದು 7-8 ದಿವಸದಲ್ಲಿ ಅವರು ಬಂದು ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಮಾನಸಿಕವಾದಂಥ ಒಂದು ದೈಹಿಕವಾದಂಥ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಒಂದು ಉತ್ತಮ ಮನುಷ್ಯನನ್ನಾಗಿ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾನು ವಿಶೇಷವಾಗಿ ಅಭಿನಂದಿಸಿ, ಎಲ್ಲ ಕೆಲಸವನ್ನು ನಾವಿಲ್ಲಿ ಉಚಿತವಾಗಿ ಸೇವೆ ಅಂತ ಹೇಳಿ ನಾವು ಮಾಡಿರುವಂಥದ್ದು. ಅದರಿಂದ ಇದಕ್ಕೆ ಶ್ರಮಿಸಿದಂಥ ಎಲ್ಲರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಭಾಳ ಪ್ರಾಮುಖ್ಯವಾಗಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಈ ಸುದ್ದಿ ಬಿಡುಗಡೆ ಮತ್ತು ಇತರ ಪತ್ರಿಕೆಗಳು ಭಾಳ ಪ್ರಾಮುಖ್ಯವಾಗಿ ಇಂಥ ಒಂದು ಕೆಲವು ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ಅದು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿದೆ. ಇಂಥ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಊರಿನವರು ಸೇರಿ ಮಾಡುವಂಥ ಕಾರ್ಯಕ್ರಮ ಇಡೀ ಊರಿಗೆ ಪ್ರಚಾರ ಆಗುವಂಥದ್ದಕ್ಕೆ ಸುದ್ದಿ ಬಿಡುಗಡೆಯವರು ನಮಗೆ ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ತೇಜಕ, ಹೇಗಿದ್ದೀರಾ? ಹುಷಾರಿದ್ದೀನಿ. ಎಷ್ಟು ಟೈಮ್ ಆಯಿತು ನೀವು ಈ ಊರು ಬಿಟ್ಟು? 7 ತಿಂಗಳಾಯಿತು. 7 ತಿಂಗಳ. ಅವತ್ತು ಹೊದ್ದು ನೆನಪುಂಟ ನಿಮಗೆ? ನೆನಪುಂಟು. ಎಷ್ಟು ತಾರೀಕಿಗೆ ಹೊದ್ದು? ಎಷ್ಟು ತಾರೀಕಿಗೆ ಅಂತ ನೆನಪಿಲ್ಲ. ಯಾವ ತಿಂಗಳು ಹೊದ್ದು ಅಂತ ಗೊತ್ತುಂಟ? ಜುಲೈ 15ಕ್ಕೆ. ಹಾಂ, 2024ರಲ್ಲಿ 24 ಅಲ್ವಾ? ನೀವು ಇಲ್ಲಿಂದ ನೇರವಾಗಿ ನಿಮ್ಮನ್ನು ಯಾರು ಕರ್ಕೊಂಡು ಹೋದರು? ಕರ್ಕೊಂಡು ಇವರೆಲ್ಲ ಬಂದಿದ್ರಲ್ಲ, ಶಕುಂತಲಾ ಮೇಡಮ್ ಮತ್ತು ನೀವು, ಗಿರೀಶ ಮತ್ತು ಮುಖ್ಯ ಪಟ್ಟವರು ಯಾರು ನಿಮ್ಮನ್ನು ಪುತ್ತೂರಿಗೆ? ಉಮೇಶ್ ಮತ್ತು ಅಂತ ದೀಪಿಕಾ. ಇಲ್ಲಿಂದ ನೀವು ಪುತ್ತೂರಿಗೆ ಹೋಗಿದ್ರಲ್ಲ? ಪುತ್ತೂರಲ್ಲಿ ಹೋಗಿ ಎಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋದ್ರು? ಆಶ್ರಮಕ್ಕೆ. ಅಲ್ಲಿ ಹೇಗಿದ್ರಿ? ಅಲ್ಲಿ ನನಗೆ ನಿಲ್ಲಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಕಷ್ಟ ಆಯಿತು. ಮತ್ತು ಅಲ್ಲಿಂದ ಮಂಗಳೂರಿಗೆ ಹೋದ್ದು, ಆಸ್ಪತ್ರೆಗೆ. ಯಾವ ಆಸ್ಪತ್ರೆಗೆ? ವೆನ್ಲಾಕ್ ಆಸ್ಪತ್ರೆ. ಅಲ್ಲಿ ಎಷ್ಟು ಟೈಮ್ ಇದ್ರಿ? ಅಲ್ಲಿ 7 ತಿಂಗಳಿದೆ. ಅಲ್ಲಿ ಹೇಗಿತ್ತು ಚಿಕಿತ್ಸೆ ಎಲ್ಲ? ಚಂದಿತ್ತು. ಸುಳ್ಯದ್ದೇ ಚಿಕಿತ್ಸೆ. ಹೌದಾ? ಸರಿಯಾಗಿ ತಗೊಳ್ತಾ ಇದ್ರಿ? ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಅಲ್ವಾ? ವ್ಯವಸ್ಥೆ ಎಲ್ಲ ಹೇಗಿತ್ತು ನಿಮಗೆ ಅಲ್ಲಿ? ಒಳ್ಳೇದಿತ್ತು ವ್ಯವಸ್ಥೆ. ಈಗ ಹುಷಾರಾಗಿ? ತರಕಾರಿ ಎಲ್ಲ. ಹೌದಾ? ನಿಮಗೆ ನಾನ್ ವೆಜ್ ಬೇಕಿತ್ತಾ? ಎಲ್ಲ ಮೊಟ್ಟೆ ಕೊಡ್ತಾಯಿದ್ರು. ಇದು ಈಗೆಲ್ಲ ನಿಮ್ಮದು ಇದೆಲ್ಲ ಸರಿಯಾಗಿದೆ ಅಂದರೆ ಹುಷಾರಾಗಿದ್ರಿ ನೀವು, ಏನು ತೊಂದರೆ ಇಲ್ಲ ಅಲ್ವಾ? ಹೌದು. ಈಗ ಮತ್ತೆ ನಿಮ್ಮನ್ನು ಪುನಃ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಹೌದು. ಬರುವಾಗ ನಿಮ್ಮ ಹಳೆಯ ಮನೆ ಇಲ್ಲ, ಹೊಸ ಮನೆ ಮಾಡಿದ್ದಾರೆ. ಹೌದು. ಏನು ಅನ್ನಿಸ್ತಾ ಉಂಟು ಈ ಸಂದರ್ಭದಲ್ಲಿ? ಖುಷಿ ಆಗ್ತಾ ಉಂಟು. ಎಷ್ಟು ಖುಷಿ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟು. ಇಂಥ ಒಂದು ಮನೆ ಆಗ್ತದೆ ಅಂತ ನೀವು ನಿರೀಕ್ಷೆ ಮಾಡಿದ್ರಾ? ಯಾರು ಮಾಡಿಕೊಟ್ಟದ್ದು ಇದು ಮನೆ?
ಸಂಘದವರು, ಯಾವ ಸಂಘ? ಧರ್ಮಸ್ಥಳ ಸಂಘ. ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ನಿಮ್ಗೆ ಗೊತ್ತಾ? ಹ್ಞೂ ಹೇಳಿಲ್ಲ? 1 ಲಕ್ಷ ಅಂತ ಹೇಳಿದರು. ಹೌದಾ? 1,43,000 ಅಂತ ಹೇಳಿದ್ರಲ್ವ? ಈಗ ನಿಮಗೆ ಹೊಸ ಮನೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತಲ್ಲಿ ನೀವು ಮನೆ ಒಕ್ಕಲಾಗಿ ಕೂತ್ಕೊಳ್ಳಿಕ್ಕಿದ್ದೀರಿ. ಮುಂದೆ ಹೇಗೆ ಜೀವಿಸ್ತೀರಿ ಇಲ್ಲಿ? ನಾನು ಕೆಲಸ ಮಾಡಿಕೊಂಡು ಇಲ್ಲಿ ಎಂತ ಕೆಲಸ ಮಾಡ್ತೀರಿ? ಟ್ಯಾಪಿಂಗು, ಅಡಿಕೆದು ಮತ್ತು ಬೀಜ, ಗೇರು ಬೀಜದು ಎಲ್ಲ ಕೆಲಸ ಮಾಡ್ತೀರಿ ಅಲ್ವಾ? ಅಂತೂ ಖುಷಿ ಇದೆ, ಹೊಸ ಮನೆ ಆಗಿದೆ ಅಂತ ಹೇಳುವಂಥದ್ದು ಅಲ್ವಾ? ಇಲ್ಲಂತಂದ್ರೆ ನಿಮಗೆ ಇಂಥ ಮನೆ ಕಟ್ಟಲಿಕ್ಕೆ ಸಾಧ್ಯ ಇತ್ತಾ? ಸಾಧ್ಯ ಮೊದಲಾದರೆ ಮೊದಲಾಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಈಗ ಇನ್ನಲ್ಲ, ಮೊದಲು ನೀವು ಹುಷಾರಿಲ್ಲ ಆಯಿತು, ಆ ಸಂದರ್ಭದಲ್ಲಿ ನಿಮ್ಮ ಮನೆ ಎಲ್ಲ ಸೋರ್ತಾಯಿತ್ತು, ನೀರೆಲ್ಲ ಒಳಗೆ ಬರ್ತಾಯಿತ್ತು, ಕಷ್ಟದಲ್ಲಿದ್ರಿ. ಆಗ ನೀವು ಇಂಥ ಮನೆ ಕಟ್ಟುವಂಥ ಒಂದು ನಿರೀಕ್ಷೆ ಇಟ್ಟಿದ್ರಾ? ಇಲ್ಲ ಆಯ್ತಲ್ಲ, ಇಟ್ಟಿದ್ದೇವೆ, ನೀಕ ತೆಗೆದಿದ್ದೇವಲ್ಲ. ನೀಕ ತೆಗೆದಿದ್ರು, ಅದು ಕಟ್ಟಲಿಕ್ಕೆ ಆಗಲಿಲ್ಲ. ಯಾಕೆ? ಸಮಸ್ಯೆ ಇತ್ತು ಅಲ್ವಾ? ಈಗ ಒಳ್ಳೆ ಮನೆ ನಿರ್ಮಾಣ ಆಗಿದೆ ಅಲ್ವಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಮನೆ ಒಕ್ಕಲಾಗ್ತದೆ, ಮನೆ ಒಳಗೆ ಹೋಗ್ತೀರಿ ನೀವು. ಈಗ ಪೂಜೆ ಎಲ್ಲ ಆಗಿದೆ. ಹಾಂ, ನಿಮ್ಮೆಲ್ಲ ನೆಂಟರೆಲ್ಲ ಬಂದ್ರಲ್ಲ, ಅವ್ರು ಯಾರು? ಚಿಕ್ಕಪ್ಪ ಹೆಸರು ಹೇಗೆ ಅವ್ರದ್ದು? ರಾಮಚಂದ್ರ. ಹೌದಾ? ನಿಮಗೆಲ್ಲ ಪರಿಚಯ ಉಂಟಲ್ವ? ಈಗ ಇಲ್ಲಿರೋರದ್ದೆಲ್ಲ ಪರಿಚಯ ಉಂಟಾ? ಉಂಟಲ್ಲ? ಓಕೆ. ನೀವು ಯಾರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಎಲ್ಲರೂ. ಆದರೂ ಅದರಲ್ಲಿ ಮೇನ್ ಶಕುಂತಲಕ್ಕ. ಹಾಂ, ಮತ್ತೆ ಲಕ್ಷ್ಮಿ. ಮತ್ತೆ ನಿಮ್ಮನ್ನು ಕಾರಲ್ಲಿ ಕರ್ಕೊಂಡದ್ದು ಯಾರು? ಕಾರನ್ನು ಕರ್ಕೊಂಡದ್ದು ನೀವೇ. ನಾವಲ್ಲ, ಗಿರೀಶ, ಉಮೇಶ್. ನೋಡಿ, ಅವರು ತುಂಬ ನಮ್ಮ ಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ಗಮನಿಸಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮ್ಮನ್ನು ಕಾರಲ್ಲಿ ಕರ್ಕೊಂಡೋಗಿ ನಿಮಗೆ ಊಟ ಕೊಡಿಸಿ ಅಲ್ವಾ? ನೆನ್ಪುಂಟಾ? ಅವತ್ತು ಮಧ್ಯಾಹ್ನ ಇಲ್ಲಿಂದ ಹೋಗಿ ನಾವು ಊಟ ಮಾಡಿದ್ದಲ್ಲಿ ಸುಳ್ಯದಲ್ಲಿ ಅಲ್ವಾ? ಊಟ ಮಾಡಿ ಮತ್ತೆ ಅಲ್ಲಿಂದ ನಾವು ಹೋದಲ್ವಾ, ಪುತ್ತೂರಿಗೆ ಹೋದ್ದು. ಎಸ್, ನೆನ್ಪಿಟ್ಟುಕೊಳ್ಬೇಕಲ್ಲ. ಎಸ್, ಅವರಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಲ್ಲ. ಯಾರಿಗೆ? ಉಮೇಶ್ ಸರ್, ಥ್ಯಾಂಕ್ಸ್ ಹೇಳಿ. ಎಸ್, ಹೋಗಿ. ಇನ್ನು ಮುಂದೆ ನಿಮ್ಮ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ನಡೀತದೆ. ಎಸ್, ಹೊಸ ಮನೆಯನ್ನ ಅವರಿಗೆ ಹೊಸ ಮನೆಯನ್ನ ನೂತನವಾಗಿ ನಿರ್ಮಿಸಿ ಕಟ್ಟಿಸಿಕೊಡುವ ಮಹತ್ತರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸುಂದರ ಕಾರ್ಯಕ್ರಮದ ಮನೆಯ ನಂದಾಜ್ಯೋತಿಯನ್ನು ಬೆಳಗಿಸುವವರು ಶ್ರೀ ವೆಂಕಟಪ್ಪಗೌಡ ವಕೀಲರು, ಸುಳ್ಯ ವಲಯ ಜನಜಾಗೃತಿ ವೇದಿಕೆ ವಲಯಾಧ್ಯಕ್ಷರು, ಅವರು ಸಹ ಶ್ರೀ ಲೋಕನಾಥ ಮುಖ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಳ್ಳಿಸಿದ್ದಾರೆ ಶ್ರೀಮತಿ ಉಮೇಶ್ ನಾಯ್ಕ, ದೀಪಶ್ರೀ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಪುರಸ್ಕಾರ. ಇವರೆಲ್ಲರೂ ವೇದಿಕೆಗೆ ಪ್ರಾಂಗಣಕ್ಕೆ ಸಾಗಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಎಲ್ಲ ಶಿವಣ್ಣನವರು ಸೊ ಇದೀ ಒಂದು ಮನೆಯ ನಿರ್ಮಾಣ ಇರ್ಬೋದು, ಆ ಮಹಿಳೆಯ ಒಂದು ಆರೋಗ್ಯದ ಬಗ್ಗೆ ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ಅವರನ್ನು ಕರೆಸಿಕೊಡುವಲ್ಲಿ, ಅಂದರೆ ಅವತ್ತು ಕಳಿಸುವಂಥ ಸಂದರ್ಭದಲ್ಲಿ ಕೂಡ ಜೊತೆಯಲ್ಲಿದ್ದವರು ದೇವಿಪ್ರಸಾದ್ ಮಾತಾಡ್ಕ. ಏನು ಹೇಳ್ತೀರಿ ದೇವಿಪ್ರಸಾದ್ರೆ, ಇಂಥ ನಮ್ಮ ಊರಲ್ಲಿ ಇಂಥ ಒಂದು ಪ್ರಕ್ರಿಯೆ ನಡೆಯಿತು, ಇಂಥ ಒಂದು ಘಟನೆ ನಡೆಯಿತು, ಸೊ ಇವತ್ತು ಅದಕ್ಕೆ ಒಂದು ಪರಿಹಾರ ಕಂಡುಕೊಂಡಿದ್ದೀರಿ. ಇದರ ಹಿಂದೆ ನೀವು ಯಾವ ರೀತಿಯ ಕೆಲಸ ಮಾಡಿದ್ದೀರಿ? ಅಂದರೆ ಇದು ನಾವು ಸ್ಟಾರ್ಟಿಂಗಲ್ಲಿ ಮಾಸಾಸನ ಕೊಡಲಿಕ್ಕೆ ಬರುವಂಥ ಮೂಲ ಉದ್ದೇಶ, ಆ ಪರಿಸ್ಥಿತಿಯನ್ನು ಬಂದ ತಕ್ಷಣ ನಾವು ನೋಡಿದ್ದು ಅವಳ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ, ಮಳೆ ಬರ್ತಾಯಿತ್ತು, ಬದುಕಲಿಕ್ಕೆ ಸಾಧ್ಯವೇ ಇಲ್ಲವಂಥ ಪರಿಸ್ಥಿತಿಯನ್ನು ನಾವು ಮನಗಂಡದ್ದು. ನಂತರ ದಿನಗಳಲ್ಲಿ ನಾವು ಅವರ ಹೀಗೆ ಇದೆ ಅಂತ ಹೇಳುವಂಥ ವಿಚಾರವನ್ನು ಅವರ ಮಾವನವರ ಮನೆಗೆ ಹೋಗಿ, ವಿನಯ ಗುಡಿಂಜ ಅವರ ಮನೆಗೆ ಹೋಗಿ ಈ ವಿಷಯವನ್ನು ತಿಳಿಸಿದಾಗ ಅವರ ಅಪ್ಪ ಹೇಳಿದರು, ನೀವು ಯಾವುದೇ ಕೆಲಸ ಮಾಡಿದ್ದೀರೋ ನಾವು ನಮ್ಮ ಅವಳಿಗೆ ಬರುವ ಸಂಬಂಧದವರು ಯಾರೆಲ್ಲ ನಾವಿದ್ದೇವೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದರು. ನಾನು ಹೇಳಿದೆ ಆವಾಗ, ನೀವು ಎಲ್ಲದಕ್ಕೂ ಮುಂದಾಗಿ ನಿಂತರೆ ನಾವು ಈ ಕೆಲಸವನ್ನು ಮಾಡ್ತೇವೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನಾದರೂ ಸವಲತ್ತು ಸಿಗುವಂಥದ್ದಿದ್ದರೆ ನಾವು ಇಲ್ಲಿಗೆ ಭರಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಕೇಳಿಕೊಂಡ ಮೇರೆಗೆ ಯೋಜನೆಯವರು ನಮಗೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಪಕ್ಕದ, ಅಂದರೆ ನಿಮ್ಮ ಮನೆ ಕೂಡ ಇಲ್ಲೇ ಇದೆ, ಸೊ ನಿಮ್ಮ ಪಕ್ಕದ ಈ ಒಂದು ಪರಿಸರದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಆಯಿತು, ಇವತ್ತು ಅದು ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀರಿ.
ಏನು ಅನ್ನಿಸ್ತಾ ಉಂಟು ಅನ್ನೋದು? ನನಗೆ ಅಂದರೆ ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅಂತ ಎನ್ನುವುದಕ್ಕಿಂತ ಆ ಬದುಕಿದ ವರ್ಷದಲ್ಲಿ ಏನು ನಾವು ಮಾಡ್ತಾ ಇದ್ದೇವೆ, ಸೇವೆಯನ್ನು ಏನು ಸಲ್ಲಿಸುತ್ತಿದ್ದೇವೆ, ಅದರ ಇದು ಯೋಗ ನಮಗೆ ಒಂದು ಸಂತೋಷದಾಯಕವಾದಂಥ ಈ ಮನೆ ಕಟ್ಟಿದಾಗ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಓಕೆ ಇದು ದೇವಪ್ರಸಾದ್ರವರ ಒಂದು ಮನದಾಳದ ಮಾತುಗಳು. ಎಸ್, ಹಾಗೆ ಬನ್ನಿ, ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇವತ್ತು ಒಂದು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ನಾವೇ ನಮ್ಮ ಮನೆಯನ್ನು ಯಾವ ರೀತಿಯಾಗಿ ನಾವು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಆ ರೀತಿಯ ಒಂದು ಸುಂದರವಾದ ಒಂದು ಸಂತೋಷದ ಸಂಭ್ರಮದ ಕ್ಷಣ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಬೆಳಗಿನ ದಿವಸ ಆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅರ್ಚಕರಿಂದ ಪೂಜೆ ಮಾಡುವಂಥದ್ದು, ನಂತರದ ಒಂದು ಸಮಯದಲ್ಲಿ ಪೂಜೆ ಪ್ರಸಾದ ಕೊಡುವಂಥದ್ದು, ಹಾಲು ಕುಡಿಸುವಂಥದ್ದು ಎಲ್ಲವೂ ಕೂಡ ಸಂಪ್ರದಾಯ ಏನಿದೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸಂಪ್ರದಾಯ ಯಾವ ರೀತಿಯಾಗಿ ಆ ಸಂಪ್ರದಾಯದ ಪ್ರಕಾರ ಇವತ್ತು ಈ ಒಂದು ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ಕೂಡ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಆಲೇಟಿ ನೀಡಿದ ಮಾಹಿತಿ ಮೇರೆಗೆ ನಾವು ಅವರು ಸ್ಥಳ ಪರಿಶೀಲನೆ ಮಾಡಿ ಈ ಮನೆಗೆ ವಿದ್ಯುತ್ ಸಂಪರ್ಕ ಆಗಬೇಕು ಅಂತ ಕೇಳಿಕೊಂಡಾಗ ಅವಕ್ಕೆ ಕೊಡುವ ನಮ್ಮಿಂದ ಆಗೋ ಜವಾಬ್ದಾರಿ ನಾವು ವಿದ್ಯುತ್ ಗುತ್ತಿಗೆದಾರರಾಗಿ ನಮ್ಮ ಕೆಲಸಗಳು ಅದೇ ಇರೋದ ಕಾರಣ ನಾವು ಒಪ್ಪಿಕೊಂಡಿದ್ದೇವೆ. ಆ ರೀತಿಯಾಗಿ ಒಂದು ಸಣ್ಣ ಮಟ್ಟಿಗೆ ಆಗುವಂಥದ್ದು ವಿದ್ಯುತ್ ಕನೆಕ್ಷನನ್ನು ನೀಡಿದ್ದೇವೆ. ಇದಕ್ಕೆ ಅಂದರೆ ಎಲ್ಲವೂ ಕೊಡುವವರು ಸಹಕಾರ ಕೊಡುವವರು ಎಲ್ಲರೂ ಇರ್ತಾರೆ. ಆದರೆ ಅದಕ್ಕೆ ಒಂದು ಬ್ರಿಡ್ಜ್ ಕೊಡುವವರು ಈಗ ಒಳ್ಳೆ ಆಲೇಟಿಯ ಪಂಚಾಯತ್ ಹಾಗೆ ಧರ್ಮಸ್ಥಳ ಸಂಸ್ಥೆಯವರು ಒಳ್ಳೆಯ ಒಂದು ಬ್ರಿಡ್ಜನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಹಲವು ಮನೆಗಳಿಗೆ ಒಂದು ಬ್ರಿಡ್ಜಿನ ಸಂಪರ್ಕ ಅಂದರೆ ಒಂದು ಅವ್ರ ಕಮ್ಯುನಿಕೇಷನ್ ನಮಗೆ ಇಬ್ಬರು ಮಾಡಿಕೊಟ್ರೆ ನಮ್ಮಲ್ಲಿ ನಮ್ಮ ಸಹಕಾರದಿಂದ ಅಥವಾ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದನೂ ಒಳ್ಳೆಯ ಸಹಕಾರ ನೀಡುವಂಥ ಅವಕಾಶ ಇರ್ತದೆ. ಇನ್ನು ಮಾಡಿಕೊಡಲಿಕ್ಕೆ ನಮ್ಮವರು ರೆಡಿ ಇದ್ದಾರೆ. ಅಥವಾ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾಗವಹಿಸಿಕೆ ಸಹ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ ಆ ಥರ ನಮ್ಮ ಸಂಸ್ಥೆಯಲ್ಲೂ ಹಲವಾರು ಮಂದಿ ದುಡಿಯೋರು ಇರೋ ಕಾರಣ ತೊಂದರೆ ಇಲ್ಲ, ಮಾಡುವವರು ಇದ್ದೇವೆ. ಒಂದು ಅವಕಾಶ ಕೊಡಿ ಅಷ್ಟೇ. ಓಕೆ ಇದು ಒಂದು ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಒಂದು ವಿದ್ಯುತ್ ಗುತ್ತಿಗೆದಾರರು ಇವತ್ತು ಒಬ್ಬ ಅಶಕ್ತ ಬಡ ಮಹಿಳೆಯ ಒಂದು ಮನೆಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಂಥ ಮಧುಕಿರಣ್ ರವರ ಮಾತು. ನನ್ನ ಜೊತೆ ಇವತ್ತು ಪುತ್ತೂರಿನ ದೀಪಶ್ರೀ ಪುನರ್ವಸತಿ ಕೇಂದ್ರದ ಒಬ್ಬ ನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಹಾಗೆ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾದಂಥ ಉಮೇಶ್ ನಾಯಕ್ರವರಿದ್ದಾರೆ. ಸೊ ಇವರ ಪರಿಚಯ ನನಗೆ ಕಳೆದ 8 ತಿಂಗಳ ಹಿಂದೆ ಆಗಿರುವಂಥದ್ದು. ಸರ್ ನಮಸ್ತೆ. ಮತ್ತೆ ಸುಳ್ಯಕ್ಕೆ ಬಂದಿದ್ದೀರಿ. ಸೊ ಇವತ್ತು ನಾವು ಕಳೆದ 2024 ಜುಲೈಯಲ್ಲಿ ನಾನು ಆಗಲೇ ಹೇಳಿದಂತೆ ನಮ್ಮ ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಬ್ಬ ಮಹಿಳೆಯ ಬಗ್ಗೆ ನಾವೊಂದು ನಮ್ಮ ಸುದ್ದಿ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರಪಡಿಸಿದೆವು. ಅದನ್ನು ನೋಡಿದಂಥ ಉಮೇಶ್ ನಾಯ್ಕ್ರವರು ಕೇವಲ 10 ದಿನದೊಳಗೆ ಅದಕ್ಕೆ ನಮಗೆ ಸಂಪರ್ಕ ಮಾಡಿದರು. ತದನಂತರ ಅವರೇ ಸ್ವತಃ ಬಂದರು. ಇದೇ ಕಾರಲ್ಲೇ ಅವತ್ತು ಕೂಡ ಅವರು ಬಂದರು. ಸೊ ಈ ಕಾರಲ್ಲೇ ಉಮೇಶ್ ನಾಯ್ಕ್ರವರು ಬಂದಿದ್ದರು, ನಮ್ಮನ್ನು ಕರ್ಕೊಂಡ್ರು. ನಾವು ಕೂಡ ಮತ್ತೆ ಅವರ ಜೊತೆಯಾಗಿ ಇದೇ ನಮ್ಮ ಆಲೇಟಿ ರಸ್ತೆಯಲ್ಲಿ ಏನು ತೇಜಕುಮಾರಿ ಅನ್ನುವಂಥ ಮಹಿಳೆಯ ಮನೆಗೆ ಹೋಗಿದ್ದೆವು. ಅಲ್ಲಿ ಅವರ ಒಂದು ಪರಿಸ್ಥಿತಿಯನ್ನು ಕಂಡು ಭಾಳಷ್ಟು ಇವರು ಬೇಸರಪಟ್ಟರು. ತಕ್ಷಣ ಅದಕ್ಕೆ ಅವರು ಸ್ಪಂದಿಸಿ ಅವರ ಏನು ಸಂಬಂಧಿಕರನ್ನು ಕರೆಸಿಕೊಂಡು ಆ ಮಹಿಳೆಗೆ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ಅವರ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಅವರ ಎಲ್ಲ ಆ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕನ್ನುವಂಥ ಒಂದು ಭಾಳಷ್ಟು ದೊಡ್ಡ ಮುತುವರ್ಜಿ ವಹಿಸಿ ಆ ದಿವಸವೇ ಇದೇ ಕಾರಿನಲ್ಲಿ ತೇಜಕುಮಾರಿ ಅವರನ್ನು ಅಲ್ವಾ ಸರ್ ಕರ್ಕೊಂಡು ಬಂದ್ವಿ. ನಾವು ಅಲ್ಲಿಂದ ಬಡ್ಡಡ್ಕದಿಂದ ಬಂದು ಸುಳ್ಯಕ್ಕೆ ಬಂದ್ವಿ. ಸುಳ್ಯಕ್ಕೆ ಬಂದು ಸುಳ್ಯದಲ್ಲಿ ಉಡುಪಿ ಗಾರ್ಡನ್ ಹೋಟೆಲಲ್ಲಿ ನಾವು ಊಟ ಮಾಡಿದ ನಂತರ ನಿಮ್ಮ ಜೊತೆ ತೇಜಕುಮಾರಿ ಅವರು ಹಾಗೆ CDPO ಇಲಾಖೆಯ ದೀಪಿಕಾ ಮೇಡಮ್ ಅವರು ಬಂದಿದ್ದರು. ಜೊತೆಯಲ್ಲಿ ಅವರ ಬಂಧು ಗಿರೀಶ್ ರವರು, ಇವರು 3 ಜನ ನಿಮ್ಮ ಜೊತೆ ಬಂದಿರಲ್ಲ ಸರ್. ಆನಂತರ ನಿಮ್ಮ ಇದೇ ಕಾರಲ್ಲಿ ನೀವು ಕರ್ಕೊಂಡು ಪುತ್ತೂರಿಗೆ ಹೋದ್ರಿ. ಮತ್ತೆ ಅಲ್ಲಿಯ ಬೆಳವಣಿಗೆ ಏನಾಯ್ತು ಸರ್ ಅನ್ನೋದು? ಅದೇ ತಮ್ಮ ಮಾಧ್ಯಮದ ಮೂಲಕ ನನಗೆ ಈ ಮಾಹಿತಿ ಸಿಕ್ಕಿತು. ಒಂಟಿ ಮಹಿಳೆ ಒಂದು ನಾಯಿಯ ಜೊತೆಗೆ ವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳುವಂಥ ಒಂದು ವಿಷಯ. ಮತ್ತು ಅದರಲ್ಲೂ ಸಹ ಬಹಳ ದುಃಖದ ವಿಷಯ ಏನಂತ ಹೇಳಿದರೆ, ಬಹಳ ಸಮಯದಿಂದ ಆಕೆ ಊಟ ಆಹಾರ ಇಲ್ಲದೆ ಕೇವಲ ಹಲಸಿನ ಬೀಜ ಅದನ್ನೇ ಹಸಿಯಾಗಿ ತಿಂದು ಜೀವನ ಮಾಡ್ತಾ ಇದ್ದಂಥದ್ದು ಘಟನೆಯನ್ನು ಕೂಡ ನಾವು ನೋಡಿದ್ದೇವೆ, ಸಾಕ್ಷಿಯಾಗಿದ್ದೇವೆ. ತುರ್ತಾಗಿ ನಾವು ಅಲ್ಲಿಂದ ನೀವು ಹೇಳಿದಾಗೆ ಅವರನ್ನು ಪುತ್ತೂರಿಗೆ ನಾವು ಕರ್ಕೊಂಡು ಹೋಗಿ ದೀಪಶ್ರೀ ವೃದ್ಧಾಶ್ರಮ ಡಾಕ್ಟರ್ ಶ್ರೀಧರ್ ಅಂತೇಳಿ ಬೆಂಗಳೂರಿನ ಒಬ್ಬ ದೊಡ್ಡ ವೈದ್ಯರವರು ದೀಪಶ್ರೀ ಆಸ್ಪತ್ರೆಯಲ್ಲೇ ಇದ್ದವರಿಗೆ ಅವರು ನಡೆಸ್ತಾ ಇದ್ದಾರೆ. ಆ ಆಸ್ಪತ್ರೆಯಲ್ಲಿ ಈಕೆಯನ್ನು ಆಶ್ರಯ ನೀಡಿ ಸುಮಾರು ಸಮಯ ನಾವು ಅವಳಿಗೆ ಆರೈಕೆ ಮಾಡಿದೆವು. ಮಾನಸಿಕ ಸಂಘರ್ಷ ಮಾಡ್ತಾ ಇರುವ ಸಂದರ್ಭದಲ್ಲಿ ಆಕೆಯನ್ನು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಚಿಕಿತ್ಸೆಯನ್ನು ನೀಡಿದೆವು.
ಆದರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಆಕೆ ಒಂಟಿತನ ಇನ್ನೂ ತೀವ್ರವಾಗಿ ಮಾನಸಿಕ ಅಸ್ವಸ್ಥತೆ ಉಲ್ಬಣವಾಯಿತು. ಓಕೆ. ಆ ಒಂದು ಆಶ್ರಮದಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಆಕೆ ಬಹಳ ಭಯಾನಕ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ಲು. ಅಲ್ಲಿಯ ಆಶ್ರಮ ವಾಸಿಗಳಿಗೆ ತೊಂದರೆ ಉಂಟಾಗ್ತಾಯಿತ್ತು. ಓಕೆ. ಅದಕ್ಕಾಗಿ ಆಕೆಯನ್ನು ಸುಳ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಹಕಾರ ಮತ್ತು ಪುತ್ತೂರಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಹಕಾರದೊಂದಿಗೆ ನಾವು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾತಿ ಮಾಡಿದೆವು. ಅಲ್ಲಿ ಮಾನಸಿಕ ಚಿಕಿತ್ಸೆಯನ್ನು ನೀಡಿ ಆ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಆ ಒಂದು ಮಾನಸಿಕ ರೋಗಿಗಳ ಘಟಕದ ವೈದ್ಯರುಗಳ ಸಹಕಾರ ಅತ್ಯಮೂಲ್ಯ ಅಂತ ಹೇಳಿ ನಾನು ಸ್ಮರಿಸ್ತಾ ಇದ್ದೇನೆ. ಅವರು ಆ ವೈದ್ಯರುಗಳು ಇವರಿಗೆ ಈ ತೇಜಕುಮಾರಿಗೆ ಒಂದು ಜೀವನವನ್ನು ನೀಡಿ ಮತ್ತೆ ಮನುಷ್ಯರನ್ನಾಗಿ ಮಾಡಿ ಒಂದು ಹೊಸ ಜೀವನವನ್ನು ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ವೈದ್ಯರುಗಳಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಸರ್, ಈಗ ನೀವು ಹೇಳಿದ ಹಾಗೆ ಆರಂಭದಲ್ಲಿ ನೀವು ಇವರನ್ನು ಕರ್ಕೊಂಡು ಹೋದ್ರಿ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ರಿ. ಸೊ ಆಶ್ರಮದಲ್ಲಿ ಎಷ್ಟು ದಿನ ಈ ರೀತಿಯಾಗಿ ಅವರು ಅಲ್ಲಿ ಇರಬೇಕಾಯ್ತು ಅಂತ? ಆಶ್ರಮದಲ್ಲಿ ಸುಮಾರು ಒಂದು 15ರಿಂದ 25 ದಿನ, ಹೆಚ್ಚು ಕಮ್ಮಿ 25 ದಿನ ಅಂತ ಹೇಳ್ಬೋದು. ಪ್ರತಿದಿನವೂ ಬಹಳ ತೊಂದರೆ ಮಾಡ್ತಾ ಇದ್ಲು. ಯಾಕಂದ್ರೆ ರಾತ್ರಿ ಅವಳ ಸಮಸ್ಯೆ ಶುರು ಆಗೋದೇ ರಾತ್ರಿ 12 ಗಂಟೆ, ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮತ್ತೆ ನನಗೆ ಅಲ್ಲಿಂದ ಕರೆ ಬರ್ತಾ ಇತ್ತು. ನಾನು ಆಶ್ರಮಕ್ಕೆ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಅವರು ಸಮಾಧಾನ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಂದು ದಿವಸ ರಾತ್ರಿ 2 ಗಂಟೆಗೆ ಇದೇ ರೀತಿಯ ಸಮಸ್ಯೆ ಶುರು ಮಾಡಿದ್ಲು. ಅವರು ಮಲಗುವಂಥ ಕೋಣೆಯಲ್ಲಿರುವಂಥ ಹಾಸಿಗೆಯನ್ನು ನುಚ್ಚುನೂರು ಮಾಡಿದ್ಲು. ಅಲ್ಲಿ ತೂಗು ಹಾಕಿದ ಫ್ಯಾನನ್ನು ಹುಡಿ ಮಾಡಿ ಹಾಕಿದ್ಲು. ಎಲ್ಲ ಆಕೆಗೆ ಅರಿವಿಲ್ಲದೆ ಮಾಡುವಂಥ ಕೆಲಸಗಳು. ತುಂಬ ಕಷ್ಟ ಕೊಟ್ಟಿದ್ದಾರೆ. ಕಷ್ಟ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ್ದು, ಅವರ ಗಮನಕ್ಕೆ ಬರದೆ ತೊಂದರೆ ಆಯಿತು. ಮತ್ತೆ ನಮಗೆ ಅನಿವಾರ್ಯ ಸ್ಥಿತಿಯಲ್ಲಿ ಬೇರೆ ಅಲ್ಲಿ ಆಶ್ರಮವಾಸಿಗಳು ಬಹಳ ಹೆದರಿ ಮಲಗುವಂಥ ಪರಿಸ್ಥಿತಿ ಆಯಿತು. ಈಕೆಯನ್ನು ಒಂದು ಕೋಣೆಯಲ್ಲಿ, ಅವರನ್ನು ಒಂದು ಕೋಣೆಯಲ್ಲಿ ಹಾಕಿ ಬೀಗ ಹಾಕುವಂಥ ಪರಿಸ್ಥಿತಿ ಆಯಿತು. ಪೊಲೀಸರನ್ನು ಕರೆಸುವಂಥ ಪರಿಸ್ಥಿತಿ ಆಯಿತು. ಹಾಗೆ ಮತ್ತೆ ಅಲ್ಲಿಂದ ನಾವು ವೆನ್ಲಾಕಿಗೆ ನಾವು ಶಿಫ್ಟ್ ಮಾಡಬೇಕಾಯಿತು. ವೆನ್ಲಾಕಲ್ಲಿ ಎಷ್ಟು ತಿಂಗಳು? ವೆನ್ಲಾಕಿನಲ್ಲಿ ಸುಮಾರು ಒಂದು 4-5 ತಿಂಗಳು ಚಿಕಿತ್ಸೆಯನ್ನು ಪಡೆದಿದ್ದಾಳೆ ಅವಳು. ಹಾಗೆ ಅಲ್ಲಿಂದ ಮತ್ತೆ ಇಲ್ಲಿ ಮನೆ ನಿರ್ಮಾಣ ಆಗೋ ತನಕ ಅಲ್ಲೇ ಅವರಿಗೆ ಆಶ್ರಯವನ್ನು ನೀಡಿ ಈಗ ಧರ್ಮಸ್ಥಳ ಯೋಜನೆಯವರು ಮಾಡಿರುವಂಥ ಮನೆ ಹೌದು. ಇವತ್ತು ನಾವು ಅಲ್ಲಿಗೆ ಹೋಗಿದ್ದೀವಿ. ಹೌದು. ಸೊ ನಿಮ್ಮ ಜೊತೆ ನಾವು ಕೂಡ ಬಂದಿದ್ದೀವಿ. ಬಟ್ ಇವತ್ತು ನಾವು ತೇಜಕುಮಾರಿ ಅವರ ಆ ಒಂದು ಹೊಸ ಮನೆಗೆ ಹೋಗಿ ಆ ಮನೆಯನ್ನು ಹಸ್ತಾಂತರ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. ಹೌದು. ಪುನಃ ಈಗ ನಾವು ಮತ್ತೆ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದೇವೆ. ಈಗ ನಿಮ್ಮ ಅಂದರೆ ಈ ಒಂದು ಸೇವೆ ಅಂದರೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತಾದರೆ ಒಬ್ಬ ಮನುಷ್ಯನಲ್ಲಿ ಒಂದು ತುಡಿತ ಬೇಕು. ನಮಗೆ ಕೂಡ ಒಂದು ಆಶ್ಚರ್ಯ ಆಗ್ತಾ ಇದೆ. ನೀವು ಪುತ್ತೂರಿಂದ ಬಂದು ಭಾಳಷ್ಟು ಅವರನ್ನು ಕರ್ಕೊಂಡು ಹೋಗಿದ್ರಿ, ಭಾಳ ರಿಸ್ಕ್ ತಗೊಂಡು ಕರ್ಕೊಂಡು ಹೋಗಿದ್ದೀರಿ. ಇವತ್ತು ಅವರ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಅವರನ್ನು ಅಷ್ಟೇ ಚೆನ್ನಾಗಿ ಕರ್ಕೊಂಡು ಬಂದು ಬಿಟ್ಟಿದ್ದೀರಿ. ಸೊ ಅವರ ಮನೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಇವತ್ತೇನು ಅವರಿಗೆ ಆಹಾರ ಸಾಮಗ್ರಿಗಳಿರ್ಬೋದು, ಬಟ್ಟೆ ಬರೆಗಳನ್ನು ಕೂಡ ತಾವೇ ಸ್ವತಃ ತಂದು ಕೊಟ್ಟಿದ್ದೀರಿ. ಹೌದು. ಈ ರೀತಿ ಒಂದು ಸಮಾಜ ಸೇವೆ ಮಾಡೋದ್ರಿಂದ ನಿಮಗೆ ಸಿಗುವಂಥ ಲಾಭ ಸರ್? ಅದೇ ಹೆಚ್ಚಿನ ಅವರು ಕೇಳುವಂಥ ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ ಎಲ್ಲರೂ ಆರ್ಥಿಕ ಲಾಭವನ್ನೇ ಬಯಸುವಂಥವರು ಅಥವಾ ಹೆಸರಿಗೋಸ್ಕರ ಕೆಲಸ ಮಾಡ್ತಾ ಇರುವವರು. ಸಹಜವಾಗಿ ಈ ರೀತಿಯ ಕೆಲಸ ಮಾಡುವಾಗ ಹೆಸರು ಬಂದೇ ಬರ್ತದೆ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ. ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಅದು ಒಂದು ಉದ್ದೇಶ. ಅಷ್ಟು ಮಾತ್ರ ಅಲ್ಲದೆ ಇದರಲ್ಲಿ ಪೈಪೋಟಿ ನಡೀಲಿ. ಇವರು ಮಾತ್ರ ಮಾಡುವಂಥದ್ದಲ್ಲ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ಮಾರ್ಗದ ಯಾವ ಮೂಲೆಯಲ್ಲಿ ಒಂದು ಅನಾಥ ನಿರ್ಗತಿಕ ಮಾನಸಿಕ ರೋಗಿ ಇದ್ದರೆ ಆ ವ್ಯಕ್ತಿಯನ್ನು ಅವರು ಕರ್ಕೊಂಡು ಸಂಘ ಸಂಸ್ಥೆಯವರು ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡಿ ಪುನರ್ವಸತಿ ಮಾಡಲಿ, ಅವರಿಗೆ ಹೆಸರು ಬರಲಿ. ಸಮಾಜದಲ್ಲಿ ಈ ರೀತಿಯ ಅನೇಕರಿದ್ದಾರೆ, ಅಂಥವರಿಗೊಂದು ಆಶಾಕಿರಣವಾಗಲಿ ಅಂತ ಹೇಳುವಂಥ ಒಂದು ಆಶಯ. ಆದರೆ ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದರೆ ಇಂಥ ವ್ಯಕ್ತಿಗಳಿಗೆ ಒಂದು ಪುನರ್ವಸತಿ ಕಲ್ಪಿಸುವಂಥದ್ದು ಇರ್ಬೋದು, ಆಶ್ರಯ ನೀಡುವಂಥದ್ದು ಇರ್ಬೋದು. ನಾನು ಇತ್ತೀಚಿನ ಒಂದು 10-12 ವರ್ಷಗಳಿಂದ ಮಾಡ್ತಾ ಇರುವಂಥ ಒಂದು ನಿತ್ಯ ಕಾಯಕ ಅಂತ ಹೇಳುವ ಬದಲಿಗೆ ಇದೊಂದು ಪೂಜೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು 10-12 ವರ್ಷದ ಹಿಂದೆ ಎಲ್ಲ ರೀತಿಯ ತೀರ್ಥಯಾತ್ರೆಗಳನ್ನು ಕೂಡ ಮಾಡಿದ್ದೇನೆ. ಅಯೋಧ್ಯ ಇರ್ಬೋದು ಅಥವಾ ನಮ್ಮ ಚಾರ್ಧಾಮ್ ಯಾತ್ರೆ, ಅಮರನಾಥ್, ಮಾನಸ ಸರೋವರ, ಕೈಲಾಸ ಪರ್ವತ ಪ್ರದಕ್ಷಿಣೆಯನ್ನು ಕೂಡ ಮಾಡಿದ್ದೇನೆ 45 ಕಿಲೋಮೀಟ್ರು. ಆದರೆ ಅಲ್ಲಿನ ಆ ತೀರ್ಥಯಾತ್ರೆಯನ್ನು ಮಾಡುವಾಗ ಸಿಕ್ಕಿರುವಂಥ ಏನು ಪುಣ್ಯ ಫಲ ಇರುತ್ತೆ ಅಥವಾ ಏನು ಸುಖ ಅಥವಾ ಏನು ಒಂದು ಸಂತೋಷವನ್ನು ನಾನು ಅನುಭವಿಸಿದ್ದೇನೆ, ಅದು ಡಿವೈನ್ ಅಥವಾ ಒಂದು ದೈವಿಕ ಒಂದು ದಿವ್ಯ ಅನುಭವ ನಾನು ಏನೇ ಪಡೆದಿದ್ದೇನೋ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನಗೆ ಇದರಲ್ಲಿ ಒಂದು ಸಂತೋಷ ಸಿಗ್ತಾಯಿದೆ, ಒಂದು ಡಿವೈನ್ ಹ್ಯಾಪಿನೆಸ್ ಸಿಗ್ತಾಯಿದೆ. ಅಂದರೆ ದೈವಿಕವಾದಂಥ ಸಂತೋಷ ನನಗೆ ಸಿಗ್ತಾಯಿದೆ. ನಾನು ಸಮಾಜದ ಜನರು ಮೆಚ್ಚಬೇಕು ಅಥವಾ ಜನರು ಹೊಗಳಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಮಾಡುವಂಥದ್ದಲ್ಲ, ಏನೂ ಇಲ್ಲ. ಯಾಕಂತ ಹೇಳಿದರೆ ಈಗ ನೀವು ನಿಮ್ಮ ಮೂಲಕ ಬರುವಂಥ ಪ್ರಚಾರ ಎಷ್ಟಿದೆಯೋ ಇದೇ ರೀತಿ ಒಂದು 2, 4, 5 ಅಥವಾ 10
ನಿರ್ಗತಿಕರನ್ನು, ಮಾನಸಿಕ ರೋಗಿಗಳನ್ನು ಆಸ್ಪತ್ರೆಗೆ, ನಿರ್ಗತಿಕರ ಪುನರ್ವಸತಿ ಕೇಂದ್ರಕ್ಕೆ ಹಾಕಿದ್ದನ್ನು ಪತ್ರಿಕೆಯವರು ವರದಿ ಮಾಡಿದ್ದಾರೆ. ಆದರೆ ವರದಿ ಮಾಡದೇ ಇರುವಂಥದ್ದು 100ಕ್ಕೂ ಅಧಿಕ ಇದೆ, ಜಾಸ್ತಿ ಇದೆ, 100ಕ್ಕೂ ಅಧಿಕ ಇದೆ. ಅದರಿಂದಾಗಿ ನನಗೆ ಸಿಗುವಂಥದ್ದು ಅಂತ ಹೇಳಿದರೆ ಒಂದು ಅಗೋಚರವಾದಂಥ ಒಂದು ಸಂತೋಷ ನನ್ನ ಒಳಗೆ ಪ್ರಾಪ್ತಿ ಆಗ್ತಾಯಿದೆ. ಅದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಓಕೆ, ಇದು ಉಮೇಶ್ ನಾಯ್ಕರವರ ಒಂದು ಮನಸ್ಸಿನ ಮಾತುಗಳು. ನಿಜವಾಗ್ಲೂ ಒಂದು ಸಮಾಜ ಸೇವೆ ಮಾಡುವವನಿಗೆ ಯಾವುದೇ ರೀತಿಯ ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ನನ್ನ ಮನಸ್ಸಿನ ಒಂದು ತೃಪ್ತಿಗೋಸ್ಕರ, ಮತ್ತು ನಾನು ಆ ಸಮಾಜ ಸೇವೆ ಮಾಡುವುದರಿಂದ ದೇವರನ್ನು ಅದರಲ್ಲಿ ಕಾಣ್ತೇನೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ದೀಪಾಶ್ರೀ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ಎಲ್ಲೆಲ್ಲ ಇದರ ಒಂದು ಕೇಂದ್ರಗಳು ಅಥವಾ ಶಾಖೆಗಳು ಅಂತ ಏನಾದರೂ ಇದೆಯಾ ಸರ್? ಅಲ್ಲ, ಈಗ ದೀಪಶ್ರೀ ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಬೆಂಗಳೂರಿನ ಡಾಕ್ಟರ್ ಶ್ರೀಧರ್ ಅವರು ನಡೆಸುವಂಥ ಒಂದು ಸಂಸ್ಥೆ. ಅವರ ಸಂಸ್ಥೆ ಬೆಂಗಳೂರಿನಲ್ಲೂ ಇದೆ, ಮೈಸೂರಲ್ಲೂ ಇದೆ. ಎಸ್ ಸರ್. ನಾನು ಏನು ಮಾಡ್ತಿದ್ದೆ, ನಾನು ಈ ರೀತಿಯ ಸೇವಾ ಸಂಸ್ಥೆಗಳು ಎಲ್ಲೆಲ್ಲ ನಡೆಸ್ತಾ ಇದ್ದಾರೆ ಅಲ್ಲೆಲ್ಲವೂ ನನ್ನ ಕೈಯಲ್ಲಾದ ಮಟ್ಟಿಗೆ ನಾನು ನನ್ನ ಸಹಕಾರವನ್ನು ನೀಡ್ತೇನೆ. ಮತ್ತು ಇತರ ಸಂಘ ಸಂಸ್ಥೆಗಳು, ರೋಟರಿ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಇನ್ನರ್ವಿಲ್ ಸಂಸ್ಥೆಗಳಿರ್ಬೋದು, ಲಯನ್ಸ್ ಇರ್ಬೋದು, ಇನ್ನಿತರ ಸಂಸ್ಥೆಗಳ ಜೊತೆ ಸೇರಿ ಅವರಲ್ಲಿ ಕಾಡಿಬೇಡಿ ಏನಾದರೂ ಸಹಾಯ ಮಾಡಲಿಕ್ಕೆ ಆಗೋದಿದ್ರೆ ಈ ಸಂಸ್ಥೆಗೆ ಸಹಕಾರ ನೀಡಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರಲ್ಲಿ ವಿನಂತಿಸ್ತಾ ಇರ್ತೀವಿ. ಎಸ್, ಅಂದರೆ ನಿಮ್ಮ ಉದ್ದೇಶ ಇಂಥ ಒಂದು ಸೇವೆ ಮಾಡಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳ ಸಹಕಾರವನ್ನು ಕೂಡ ಬಯಸ್ತೀವಿ. ಖಂಡಿತವಾಗಿ ಬಯಸ್ತೇನೆ. ಅದರ ಜೊತೆಯಲ್ಲಿ ನೀವು ಒಬ್ಬ ಕಸಾಪದ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಕೆಲಸ. ಹೌದು. ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಸಮಯವನ್ನು ಹೊಂದಾಣಿಕೆ ಮಾಡ್ತೀರಿ ಅಂತ ಹೇಳುವಂಥದ್ದು ಸರ್? ಕೆಲಸ ನಿರಂತರವಾಗಿ ಮಾಡುವಂಥ ಆಸಕ್ತಿ ಇದ್ದವರಿಗೆ, ಓಕೆ, ಕೆಲಸದಲ್ಲಿ ಶ್ರದ್ಧಾಭಕ್ತಿ ಇದ್ದರೆ ಈ 24 ಗಂಟೆಗಳು 240 ಗಂಟೆ ಹಾಗೆ ಕಾಣ್ತದೆ ನಮಗೆ. ಎಸ್, ಶೂರ್. ಯಾಕಂತ ಹೇಳಿದರೆ ಯಾವುದೇ ವಿಷಯದಲ್ಲಿ ಕೂಡ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಕೆಲಸ ಮಾಡ್ತಾ ಇದ್ದರೆ ಇನ್ನೂ ಎಷ್ಟು ನಾವು ಸಮಾಜ ಸೇವೆಯನ್ನು ಮಾಡಿ ವೈಯಕ್ತಿಕ ಮನೆದಿರ್ಬೋದು, ಸಾಹಿತ್ಯ ಪರಿಷತ್ತಿದಿರ್ಬೋದು, ಅಥವಾ ರೋಟರಿ ಸಂಘ ಸಂಸ್ಥೆಯ ವ್ಯವಸ್ಥೆಗಳಿರ್ಬೋದು, ಇಷ್ಟೆಲ್ಲ ಮಾಡಿಯೂ ಕೂಡ ಸಮಯ ಉಳಿತದೆ. ಎಸ್, ನನಗೆ ನನ್ನ ಜೊತೆಗೆ ನನ್ನ ಸಹೋದರ ಒಬ್ಬ ಇದ್ದಾನೆ. ಅವನು ಹುಟ್ಟಿನಿಂದಲೇ ಬುದ್ಧಿಮಾಂದ್ಯ ಹುಡುಗ, ಸುರೇಶ್ ನಾಯಕ್ ಅಂತೇಳಿ, ರಾಷ್ಟ್ರ ಪ್ರಶಸ್ತಿ ವಿಜೇತ. ಈಗ ಈ ಎಲ್ಲ ಕೆಲಸ ಮಾಡಿದ ನಂತರವೂ ಕೂಡ ಸಾಯಂಕಾಲ ಅವನನ್ನು ಒಂದು ಕರ್ಕೊಂಡು ಒಂದು ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ತನಕ ಅವನನ್ನು ಸುತ್ತಾಡಿಸಿಕೊಂಡು ಅವನಿಗೆ ಏನಾದರೂ ತಿನ್ನಿಸಿ ಮನೆಗೆ ಬಿಟ್ಟು, ಅಂದರೆ ಮನೆಯವರಿಗೂ ಸಮಯ ಕೊಡ್ತಾ ಸಮಯ ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಸಮಯವನ್ನು ನೀಡ್ತಾ ಇದ್ದೇನೆ. ಅದರಿಂದಾಗಿ ಸಮಯ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಓಕೆ ಸರ್, ಓಕೆ. ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಶ್ಲಾಘನೀಯ ಸರ್, ಶ್ಲಾಘನೀಯ. ಯಾಕೆಂತ ಹೇಳಿದರೆ ನಮ್ಮ ಊರಿಗೆ ಪುತ್ತೂರಿಂದ ಬಂದು ಇಂಥ ಒಂದು ಭಾಳಷ್ಟು ಹಳ್ಳಿ ಪ್ರದೇಶ ಅಂತ ಹೇಳ್ಬೋದು, ನಮ್ಮ ತಾಲೂಕಲ್ಲಿ ದೊಡ್ಡ ಗ್ರಾಮ ಆಗಿರ್ಬೋದು, ಬಟ್ ಭಾಳಷ್ಟು ಹಳ್ಳಿ ಪ್ರದೇಶ, ಗ್ರಾಮೀಣ ಪ್ರದೇಶ ಇವತ್ತು ಕರ್ನಾಟಕ ಅನ್ನುವಂಥ ಪ್ರದೇಶ, ಆ ಪ್ರದೇಶವನ್ನು ಒಂದು ಗುರುತು ಮಾಡಿ ಇವತ್ತು ಅಲ್ಲಿಯ ಒಂದು ಮಹಿಳೆಗೆ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಕೊಟ್ಟಿದ್ದೀರಿ. ಸೊ ಇದನ್ನು ಖಂಡಿತವಾಗ್ಲೂ ನಮ್ಮ ಇಡೀ ಗ್ರಾಮಸ್ಥರು ನೆನಪಿಟ್ಟು ಇಟ್ಕೊಳ್ಳುವಂಥ ವಿಚಾರ. ಕೊನೆಯದಾಗಿ ನಿಮ್ಮ ಒಂದು ಇನ್ನೊಂದು ಭಾವನೆಗಳನ್ನು ಹೇಳುದಿದ್ರೆ ಏನು ಹೇಳ್ತೀರಿ ಸರ್? ಒಂದೇನಂತ ಹೇಳಿದರೆ, ಸಾರ್ವಜನಿಕರಿಗೆ ಮತ್ತು ಇಲಾಖೆಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಅನೇಕ ಕಡೆಗಳಲ್ಲಿ ಕೆಲವರು ಖಾಲಿ ದೂರನ್ನು ಮಾತ್ರ ನೀಡಿ ಅವರು ಕೈ ತೊಳ್ಕೊಳ್ಳುವಂಥದ್ದು ಅಥವಾ ಇಲಾಖೆಗಳಿಗೆ ಸಮಸ್ಯೆ ಮಾಡುವವರು ಇರ್ತಾರೆ. ಇನ್ನೂ ಕೆಲವು ಕಡೆಗಳಲ್ಲಿ ದೂರನ್ನು ನೀಡುವಂಥದ್ದಲ್ಲ, ಮಾಹಿತಿಯನ್ನು ನೀಡುವವರಿದ್ದಾರೆ. ಮಾಹಿತಿಯನ್ನು ನೀಡಿ ಪ್ರಾರಂಭಿಕ ಹಂತದಿಂದ ಕೊನೆಯ ಹಂತದ ತನಕ ಜೊತೆಗಿರುವವರಿದ್ದಾರೆ. ಅಂಥವರ ಬಗ್ಗೆ ವ್ಯತ್ಯಾಸಗಳನ್ನು ಗುರುತಿಸಬೇಕು ತಾವು. ಯಾಕೆಂತೇಳಿದರೆ ಎಲ್ಲರೂ ದೂರು ಕೊಡುವವರೇ ಅಲ್ಲ. ಮಾಹಿತಿಯನ್ನು ನೀಡಿ ಪ್ರಾರಂಭದಿಂದ ಅಂತ್ಯದ ತನಕ ಕೈ ಬಿಡದೆ, ಈಗ ನಾನು ಯಾವ ರೀತಿಯಲ್ಲಿ ಪ್ರಾರಂಭದಿಂದ ಇದ್ದೇನೋ ಇವತ್ತಿಗೂ ಕೂಡ ಅದಕ್ಕೊಂದು ಮಂಗಳ ಹಾಡುವ ತನಕ ನಾನು ಜೊತೆಗಿದ್ದೆ, ಇಲಾಖೆಯ ಜೊತೆ, ಸಾರ್ವಜನಿಕರ ಜೊತೆ, ಆ ಮಹಿಳೆ ಜೊತೆಗಿದ್ದೆ. ಈ ರೀತಿಯವರು ಸಮಾಜದಲ್ಲಿ ಅನೇಕ ಜನರಿದ್ದಾರೆ. ಎಲ್ಲರನ್ನು ಒಂದೇ ತಕ್ಕಡೆಯಲ್ಲಿ ಹಾಕಿ ತೂಗಬೇಡಿ. ನೀವು ಒಂದಷ್ಟು ವಿಶ್ವಾಸ ನಿಮಗಿರಲಿ, ವ್ಯಕ್ತಿಗಳ ಮೇಲೆ, ಜನರ ಮೇಲೆ ವಿಶ್ವಾಸ ಇರಲಿ. ನೀವು ಸಹಕಾರ ಕೊಡದೇ ಇದ್ದರೆ, ಇಲಾಖೆಯವರು ಸಹಕಾರ ಕೊಡದೇ ಇದ್ದರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಅದರಿಂದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಈಗಾಗಲೇ ಕೊಟ್ಟಿದ್ದಾರೆ, ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನಷ್ಟು ನಿಮ್ಮ ಸಹಕಾರ ಇದ್ದರೆ ಇಂಥ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸಲಿಕ್ಕೆ ನಮಗೆ ಸಹಕಾರ ಆಗ್ತದೆ. ಮತ್ತು ನನ್ನ ಹಾಗೆ ಅನೇಕ ಜನರು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಅಚಲವಾದ ವಿಶ್ವಾಸ ನನಗೆ. ಎಸ್ ಸರ್, ಓಕೆ. ವೀಕ್ಷಕರೇ, ಇದು ಉಮೇಶ್ ನಾಯ್ಕರವರ ಮಾತು. ಅಂದರೆ ಒಬ್ಬರು ಸಂಘ ಸಂಸ್ಥೆಯ ಮೂಲಕ ಒಂದು ಅಶಕ್ತರಿಗೆ ಅಥವಾ ಏನಾದರೂ ವ್ಯವಸ್ಥೆಗಳು ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತಾದರೆ ಇಲಾಖೆಗಳು ಕೂಡ ಕೈ ಜೋಡಿಸಬೇಕು. ಇಂಥ ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳನ್ನು ಗುರುತಿಸುವಂಥ ಕಾರ್ಯವನ್ನು ಕೂಡ ಇಲಾಖೆ ಮಾಡಬೇಕು. ಆ ಮುಖ್ಯನ ಆ ಇಲಾಖೆಯವರು ಕೂಡ ಇಂಥ ಸಂಘ ಸಂಸ್ಥೆಗಳು ಮಾಡುವಂಥ ಕೆಲಸಗಳಿಗೆ ಸ್ವಲ್ಪ ಪೂರಕವಾದಂಥ ಕೈ ಜೋಡಣೆ ಮಾಡಿದಾಗ ಇನ್ನಷ್ಟು ಅದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಅವರ ಮಾತು. ಏನೇ ಇರಲಿ, ಇಂಥ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಹಾಕಿದ್ದಾರೆ. ತಮ್ಮ ದಿನದ 24 ಗಂಟೆ ಕೂಡ ಇಂಥ ಕಾರ್ಯಕ್ಕೆ, ಸಮಾಜ ಸೇವೆಗೆ ಅವರ
ಅವರನ್ನು ಮುಡಿಪಾಗಿಟ್ಕೊಂಡಿದ್ದಾರೆ. ಜೊತೆಯಲ್ಲೇ ಅವರ ಮನೆಗೆ ಕೂಡ ಅವರು ಹೇಳಿದರು, ಸಮಯವನ್ನು ಕೊಡ್ತೇನೆ, 24 ಗಂಟೆ ಅನ್ನುವಂಥದ್ದು 240 ಗಂಟೆಯಾಗಿ ನಮಗೆ ಕಾಣಿಸ್ತದೆ. ಅದು ನಿಜವಾಗ್ಲೂ ಸತ್ಯವಾದ ಮಾತು ಅನ್ನುವಂಥದ್ದು ಕೂಡ ನಮ್ಮ ವಿಶ್ವಾಸ. ಏನೇ ಇರಲಿ ಸರ್, ನಿಮ್ಮ ಇಂಥ ಒಂದು ಕಾರ್ಯಕ್ಕೆ, ಇಂಥ ಸಮಾಜ ಸೇವೆಗೆ ಆ ದೇವರು ಕೂಡ ಖಂಡಿತವಾಗಿ ಮೆಚ್ಚಿಕೊಳ್ತಾರೆ. ಇನ್ನಷ್ಟು ಇಂಥ ಕಾರ್ಯಗಳು ಮಾಡುವಂತಾಗಲಿ, ಆ ಶಕ್ತಿಯನ್ನು ನಿಮಗೆ ದೇವರು ನೀಡಲಿ ಅನ್ನುವಂಥ ಶುಭ ಹಾರೈಕೆ ನಮ್ಮ ಕಡೆ. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಭಾಳಷ್ಟು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನು ತಾವು ಮಾಡಿದ್ರಿ. ನಾನು ಆಗಲೇ ಹೇಳಿದಂತೆ ಕಳೆದ 8 ತಿಂಗಳ ಹಿಂದೆ ಇದೇ ಪ್ರದೇಶದಲ್ಲಿ ಬಂದು ಒಂದು ಸ್ಟೋರಿಯನ್ನು ಮಾಡ್ಕೊಂಡು ಹೋಗಿದ್ದೀವಿ. ಒಂದು ಮಹಿಳೆಯ ಬಗ್ಗೆ, ಅವರ ಜೀವನದ ಬಗ್ಗೆ ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಅದಕ್ಕೆ ಒಬ್ಬ ಸಮಾಜ ಸೇವಕರು ಕೂಡ ಮುಂದೆ ಬಂದು ಆ ಮಹಿಳೆಯನ್ನು ಅವರ ಆರೋಗ್ಯದಲ್ಲಿ ಸುಧಾರಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದರು. ಇವತ್ತು ಆ ಮಹಿಳೆಗೆ ಒಂದು ಒಳ್ಳೆಯ ರೀತಿಯ ಒಂದು ಸೂಕ್ತವಾದ ಒಂದು ಸೂರನ್ನು ಕೂಡ ನಿರ್ಮಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲವನ್ನು ತಾವು ನೋಡಿದ್ರಿ. ಇವತ್ತು ಅವರ ಒಂದು ಆ ಗೃಹ ಪ್ರವೇಶ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಿದರು ಅಂತ ಹೇಳಿದರೆ, ಸಾಮಾನ್ಯವಾಗಿ ಎಲ್ಲರೂ ಯಾವ ರೀತಿಯಾಗಿ ಒಂದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ, ಅದೇ ರೀತಿಯಾಗಿ ಇವತ್ತು ಅದನ್ನು ನಿರ್ವಹಣೆ ಮಾಡಿದರು. ಸೊ ಇದೆಲ್ಲವನ್ನು ಕೂಡ ತಾವು ನೋಡಿದ್ರಿ. ಇದು ಆಲೇಟಿ ಗ್ರಾಮದ ಕರ್ನಾಟಕದ ಶ್ರೀಮತಿ ತೇಜಕುಮಾರಿ ಅವರ ಒಂದು ಬದುಕಿನ ಬದಲಾವಣೆಯ ಒಂದು ಚಿತ್ರಣ ಅಂತ ಹೇಳ್ಬೋದು. ಭಾಳಷ್ಟು ಕಷ್ಟದ ಜೀವನವನ್ನು ಮಾಡ್ತಿದ್ದಂಥ ಮಹಿಳೆಯ ಬದುಕಲ್ಲಿ ಇವತ್ತೊಂದು ಅಭೂತಪೂರ್ವವಾದ ಬದಲಾವಣೆ ಕಂಡಿದೆ. ಅವರ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗಿದೆ. ಸೊ ಅವರ ಜೀವನಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇವತ್ತು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ಅವಶ್ಯಕವಾದಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಆಹಾರ ಪದಾರ್ಥಗಳನ್ನು ಕೂಡ ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ಹಾಗೆ ಪುತ್ತೂರಿನ ದೀಪಾಶ್ರೀ ಪುನರ್ವಸತಿ ಕೇಂದ್ರದವರು ಇರ್ಬೋದು, ಹಾಗೆ ಸ್ಥಳೀಯ ಒಕ್ಕೂಟದ ಸದಸ್ಯರು, ಹಾಗೆ ಸ್ಥಳೀಯ ದಾನಿಗಳು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ, ಕೈ ಜೋಡಿಸಿದ್ದಾರೆ. ಅವರ ಒಂದು ಬದುಕಿನಲ್ಲಿ ಇನ್ನು ಮುಂದೆ ಆದರೂ ಕೂಡ ಒಳ್ಳೆಯ ರೀತಿಯ ಬದುಕನ್ನು ಅವರು ನಡೆಸ್ಕೊಂಡು ಹೋಗಲಿ, ಅವರ ಬದುಕಿನಲ್ಲಿ ಒಳ್ಳೆಯ ಒಂದು ಬಾಳು ಅವರಿಗೆ ಕಾಣುವಂತಾಗಲಿ, ಬೆಳಕನ್ನು ಚೆಲ್ಲುವಂತಾಗಲಿ ಅನ್ನುವಂಥ ಒಂದು ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ಶಿವಪ್ರಸಾದ್ ಆಲೇಟಿ, ಸುದ್ದಿ ಚಾನಲ್ ಸುಳ್ಯ.